ಆಶ್ಚರ್ಯ, ಇದುವರೆಗೂ ಈ ತರ ಆಗೇ ಇಲ್ವಲ್ಲ? ಏನಾಗಿಲ್ಲ ಮಂತ್ರಿವರ್ಯರೇ. ಅದೇ ಮಹಾರಾಜರು ಬರೋ ಸಮಯ ಆಗಿದೆ, ಆದ್ರೆ ಮಹಾರಾಜರು ಇನ್ನೂ ಬಂದೇ ಇಲ್ವಲ್ಲ. ಆದ್ರೆ ಮಹಾರಾಜರು ಬರೋದಿಕ್ಕೆ ಯಾವತ್ತೂ ತಡ ಮಾಡೇ ಇಲ್ವಲ್ಲ. 3 ವಿಷಯಗಳಿದೆ ಮಂತ್ರಿವರ್ಯರೇ. ಇದು ಸಮಯಕ್ಕೆ ಸರಿಯಾಗಿ ಬರೋದಕ್ ಬಿಡೋದಿಲ್ಲ. ಹೌದಾ? ಮತ್ತೆ ಆ 3 ವಿಷಯ ಏನ್ ಹೇಳು ಪಂಡಿತ ರಾಮಕೃಷ್ಣ? ಪುರುಷನ ಭಾಗ್ಯ, ಮಹಿಳೆಯ ಮನಸ್ಸು, ಮತ್ತೆ ಮಹಾರಾಜರ ಇಚ್ಛೆ. ಇದು ಯಾವಾಗ ಹೇಗ್ ಬದಲಾಗತ್ತೆ ಅಂತ ಯಾರಿಗ್ ಗೊತ್ತಾಗತ್ತೆ? ಈ 3 ವಿಷಯಗಳು ದೇವತೆಗಳ ಕೈಲೂ ಇಲ್ಲ. ಯಾಕೆಂದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅಂತ ಗೊತ್ತಾಗಲ್ಲ. ಹೇಳ್ಬೇಕು ಅಂದ್ರೆ ಪಂಡಿತ ರಾಮಕೃಷ್ಣ, ಈ ನಿನ್ನ ದಾರ್ಶನಿಕ ಜ್ಞಾನ ನಮ್ಮ ಮಹಾರಾಜರ ಮೇಲೆ ಪರಿಣಾಮ ಬೀರೋದಿಲ್ವಲ್ಲ? ಯಾಕೆ ಅಂದ್ರೆ ನಿನಗೆ ಗೊತ್ತಿದೆ ನಮ್ಮ ಮಹಾರಾಜರು ಎಷ್ಟು ಸರಿ ಇರ್ತಾರೆ, ಮತ್ತೆ ಅವರು ಸಮಯಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂತ. ಇದೇ ನೆಪ ಇಟ್ಕೊಂಡು ನೀವೇ ರಾಜದರ್ಬಾರ್ಗೆ ತಡವಾಗಿ ಬರೋದ್ರ ಬಗ್ಗೆ ಮಾತಾಡ್ತಿದ್ದೀರಾ. ಮಂತ್ರಿವರ್ಯರೇ, ಏನು ಗುರುಗಳೇ? ಏನ್ ಅಷ್ಟೊಂದು ಹಾಸ್ಯ ಮಾಡ್ಕೊಂಡು ನಗ್ತಾ ಇದಾರೆ ಇಬ್ರು? ಯಾರನ್ನ ನೋಡ ನಗ್ತಾ ಇರೋದು ಇವ್ರು? ನಿಮ್ ಬಗ್ಗೆ ಗುರುಗಳೇ, ಇನ್ಯಾರ ಬಗ್ಗೆ? ನಿಮ್ಮನ್ನ ನೋಡ್ತಾ ಇದ್ರೆ ಯಾರ್ ಬೇಕಾದ್ರೂ ಹಾಸ್ಯ ಮಾಡ್ತಾರೆ. ಗುರುಗಳೇ, ನನ್ ಏನ್ ಹೇಳೋದಿಕ್ ಬಂದೆ ಅಂದ್ರೆ, ನಮ್ಮಂತ ಮೂರ್ಖರನ್ನ ನೀವು ಶಿಷ್ಯರನ್ನಾಗಿ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ಯಾರ್ ಬೇಕಾದ್ರೂ ನಗ್ತಾರೆ ಅಂತ ಹೇಳ್ದೆ. ನೀವು ಪೂರ್ತಿ ಮಾತನ್ನೇ ಕೇಳೋದಿಲ್ಲ. ಮಹಾರಾಜ್ ಶ್ರೀ ಕೃಷ್ಣದೇವರಾಯ ಕಿ ಜೈ! 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 ಮಂತ್ರಿಗಳೇ, ಮಹಾರಾಜರೇ, ಏನು ಇಂದು ದರ್ಬಾರಿನ ಕಾರುಬಾರುಗಳು? ಮಹಾರಾಜರೇ, ಅಯ್ಯರ್ ಮಂಜುನಾಥನ ದಂಡನೆ ಬಗ್ಗೆ ನಾವೀಗ ಮಾತಾಡ್ಬೇಕಾಗಿದೆ. ಅಯ್ಯರ್ ಮಂಜುನಾಥ 2 ವರ್ಷಗಳಿಂದ ನಮ್ಮ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ. ನಮ್ಮ ರಾಜ್ಯದ ವಿರುದ್ಧ ನಮ್ಮ ಶತ್ರುಗಳಿಗೆ ಮಾಹಿತಿ ಕೊಟ್ಟಿದ್ದಾನೆ. ಅಯ್ಯರ್ ಮಂಜುನಾಥನ ಆರೋಪ ಸಾಬೀತಾಗಿದೆ ಮಹಾರಾಜರೇ. ಎಷ್ಟು ಆಶ್ಚರ್ಯದ ಮಾತಲ್ಲವೇ? ಶತ್ರು ದೇಶದ ಒಬ್ಬ ಅಯ್ಯಾರ್ ಇಷ್ಟು ದಿವಸ ನಮ್ಮ ಸೈನ್ಯದಲ್ಲೇ ಇದ್ದು ನಮ್ಮ ವಿಶ್ವಾಸಘಾತವನ್ನು ಮಾಡಿದ್ದಾರೆ. ಹಾಗೂ ಯಾರಿಗೂ ಕೂಡ ಅವರು ಇಲ್ಲಿ ಇರುವುದರ ಬಗ್ಗೆ ಒಂದು ಸ್ವಲ್ಪವೂ ತಿಳಿಯಲಿಲ್ಲ. ಬಹಳ ಕಠಿಣ ಸಮಸ್ಯೆ ಇದಂತೂ, ಒಂದು ಒಗಟಿನ ಹಾಗೆ. ಅದರ ಪ್ರಶ್ನೆ ಏನೆಂದರೆ, ಈಗ ಕಂಡು ಹೇಗೆ ಹಿಡಿಯುವುದು ಯಾರು ಶತ್ರು ಎಂದು ಹಾಗೂ ಮಿತ್ರ ಯಾರೆಂದು, ಯಾರು ವಿಶ್ವಾಸಘಾತರು ಹಾಗೂ ಯಾರು ವಿಶ್ವಾಸ ಪಾತ್ರರೆಂದು, ಯಾವುದು ಸತ್ಯ ಯಾವುದು ಸುಳ್ಳು ಎಂದು ಹೇಗೆ ಕಂಡುಹಿಡಿಯುವುದು? ಈಗ ಮುಖಚರ್ಯ ಮಹಾರಾಜರೇ, ಮುಖಚರ್ಯ ಮನುಷ್ಯನ ಬಹಳ ದೊಡ್ಡ ಗುರುತಾಗಿದೆ ಮಹಾರಾಜರೇ. ಮುಖಚರ್ಯೆ ಅದು ವ್ಯಕ್ತಿತ್ವದ ವಿಕಸನ ಮಾಡುತ್ತೆ. ಮುಖಚರ್ಯೆ ವ್ಯಕ್ತಿತ್ವ ಮತ್ತು ಸ್ವಭಾವವನ್ನ ಮುಚ್ಚಿಡೋದಕ್ಕೆ ಸಾಧ್ಯವೇ ಇಲ್ಲ ಮಹಾರಾಜರೇ. ಮುಖಚರ್ಯೆ ಎಲ್ಲವನ್ನ ತಿಳಿಸುತ್ತೆ. ವಿಚಾರಗಳು, ಯೋಚನೆಗಳು, ಸುಳ್ಳು, ಕಪಟ, ಪಾಪ, ಪುಣ್ಯ, ಸರ್ವ ಮನಸ್ಸೋ ಇಷ್ಟಗಳ ಸಾಕ್ಷಾತ್ ಕನ್ನಡಿ ಇದ್ದಂತೆ ಮುಖಚರ್ಯೆ ಅಲ್ವೇ ಮಹಾರಾಜರೇ? ಕ್ಷಮಿಸಿ ಗುರುವರ್ಯರೇ, ಆದ್ರೆ ನನ್ನ ವಿಚಾರದಲ್ಲಿ ಬನ್ನಿ 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 ಬನ್ನಿ. ಮರ್ತೇ ಬಿಟ್ಟಿದ್ದೆ ನಾನು ಶ್ರೀಮಾನ್ ಮಹೋದಯರೇ, ನಿಮ್ಮನ್ನ ಪಂಡಿತ ರಾಮ ಕೃಷ್ಣ. ಅದನ್ನೇ ನಾನು ಹೇಳಿದ್ದು. ಅದು ಹೇಗೆ ಸಾಧ್ಯವಾಗುತ್ತೆ? ಮತ್ತು ನಾನೇನೋ ಒಂದು ಹೇಳಿದ್ದಕ್ಕೆ ನೀವು ಮಧ್ಯೆ ಬರದೇ ಹೋದ್ರೆ ಹೇಗೆ ಹೇಳಿ? ಬನ್ನಿ ಬನ್ನಿ, ನಿಮ್ಮ ಪಾದ ಕಮಲಗಳನ್ನ ಅಲ್ಲಿಡಿ. ನೀವು ಮಹಾರಾಜರ ಸಮ್ಮುಖದಲ್ಲಿ ಏನು ಹೇಳಬೇಕು ಅಂತಿದ್ರೋ ಹೇಳಿ. ಇಲ್ಲ ಇಲ್ಲ ಆಚಾರ್ಯರೇ, ಬನ್ನಿ ಅಂತ ಹೇಳ್ತಿಲ್ವಾ? ಯಾಕೆ ನಾಚ್ಕೋತಿದ್ರ ನೀವು? ಸಂಕೋಚ ಪಟ್ಕೋಬೇಡಿ, ಬನ್ನಿ ಇಲ್ಲಿ, ನೀವು ಜೊತೆಲಿ ಬನ್ನಿ ಬನ್ನಿ. ಆಚಾರ್ಯರೇ, ನಾನು ಬನ್ನಿಪ್ಪ, ಬನ್ನಿ ಬನ್ನಿ ಬನ್ನಿ. ಹೇಳಿ ಇವಾಗ ಏನು ವಿಚಾರ ನೀವು ಹೇಳಬೇಕಾದ್ದು ಈ ಸಂದರ್ಭದಲ್ಲಿ? ನಾವೆಲ್ಲ ಬಹಳ ಕುತೂಹಲದಿಂದ ಇದ್ದೀವಿ. ನಿಮ್ಮ ಜ್ಞಾನದ ವರ್ಷದಲ್ಲಿ ಮಿಂದ್ ಹೇಳೋದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಪಂಡಿತ ರಾಮಕೃಷ್ಣ. ಹೇಳಿ, ಎಲ್ಲಿ ತಪ್ಪು ಮಾತಾಡಿದ್ವಿ ನಾವು? ದಯವಿಟ್ಟು ನಮ್ಮ ತಪ್ಪನ್ನ ಕ್ಷಮಿಸಿ ಮತ್ತೆ ನಮ್ಮ ಮಾರ್ಗದರ್ಶನವನ್ನ ಕೊಡಿ. ಆಚಾರ್ಯರೇ, ನೀವ್ ಏನ್ ಮಾತಾಡ್ತಿದ್ದೀರಾ? ನಿಮಗ್ ಮಾರ್ಗದರ್ಶನ ಅದು ನಾನು, ನೀವು ರಾಜಗುರುಗಳು. ನಾನ್ ಕೇವಲ ಇದನ್ ಮಾತ್ರ ಕೇಳಕ್ ಇಷ್ಟಪಡ್ತೀನಿ ಮಹಾರಾಜ್ರೆ. ನಾನ್ ಇದನ್ನ ಒಪ್ಪೋದಿಲ್ಲ. ಯಾವುದೇ ವ್ಯಕ್ತಿಯ ವಾಸ್ತವಿಕ ಕೈಗನ್ನಡಿ ಅವನ ಮುಖ ಆಗಿರತ್ತೆ ಅನ್ನೋದು. ಹೌದಾ? ನಿಮ್ಗನ್ಸೋದಿಲ್ವೇ? ಇಲ್ಲ ಆಚಾರ್ಯರೇ. ಯಾಕೆ?
ನಿಮ್ಗೆ ಯಾಕೆ ಹಾಗನ್ಸುತ್ತೆ? ಮಹಾಪ್ರಭು, ಸತ್ಯ ಹೇಳೋದಾದ್ರೆ ನಮ್ಮ ಯಾರ ಹತ್ರನೂ ಕೂಡ ವಾಸ್ತವಿಕವಾದ ಮುಖ ಇಲ್ವೇ ಇಲ್ಲ. ನಾವೆಲ್ಲ ಮುಖವಾಡ ಹಾಕೊಂಡು ಬದುಕ್ತಾ ಇದ್ದೀವಿ. ಆ ಮುಖವಾಡವನ್ನ ಹಾಕೊಂಡು ನಾವು ಜಗತ್ತಿನ ಎದುರು ನಮ್ಮ ನಿಜವಾದ ಮುಖವನ್ನ ಮುಚ್ಚಿಡ್ತಾ ಇದ್ದೀವಿ. ಯಾಕೆ? ಯಾಕೆ ಅಂದ್ರೆ ಎಲ್ಲ ಭಯಭೀತರಾಗಿದ್ದಾರೆ. ಯಾರಿಂದ ಭಯಭೀತ? ನಮ್ಮಿಂದಾಗಿ ಆಚಾರ್ಯರೇ. ಒಬ್ಬ ದುಷ್ಟ ವ್ಯಕ್ತಿ ಒಳ್ಳೆ ಒಂಥರ ಮುಖವಾಡ ಹಾಕೊಂಡು ಅವನಿಗೆ ಭಯ ಇದೆ. ಒಂದ್ ವೇಳೆ ನನ್ನ ಕೆಟ್ಟ ಮುಖವನ್ನ ಜನಗಳು ನೋಡಿ ಅವನಿಂದ ದೂರ ಆಗ್ತಾರೆ ಅಂತ. ಒಬ್ಬ ಅಜ್ಞಾನಿ ವ್ಯಕ್ತಿ ಬುದ್ಧಿವಂತಿಕೆಯ ಮುಖವಾಡ ಹಾಕೊಂಡು ಇದಕ್ಕೋಸ್ಕರ ಹೆದರ್ತಾನೆ. ಅದೇನು ಅಂದ್ರೆ ಅವನ ಅಜ್ಞಾನವನ್ನ ಮುಚ್ಚಿಡ್ತಾನೆ. ಮೂರ್ಖ ಬುದ್ಧಿವಂತ ಆಗ್ಬೇಕು ಅಂತ, ಬುದ್ಧಿವಂತ ವಿಜ್ಞಾನಿ ಆಗ್ಬೇಕು ಅಂತ, ಒಬ್ಬ ದುಷ್ಟ ಒಳ್ಳೆಯವನಾಗ್ಬೇಕು ಅಂತ, ಅಜ್ಞಾನಿ ಜ್ಞಾನಿ ಆಗ್ಬೇಕು ಅಂತ ಎಲ್ಲರೂ ಕೂಡ ಮುಖವಾಡ ಹಾಕೊಂಡು ಬದುಕ್ತಾ ಇದೀವಿ ಮಹಾಪ್ರಭು. ನಮ್ಮ ಹತ್ರ ಯಾರ ಹತ್ರನೂ ಕೂಡ ನಮ್ಮ ನಿಜವಾದ ಮುಖ ಇಲ್ವೇ ಇಲ್ಲ. ಹಾಗನ್ಮೇಲೆ ಯಾವುದೇ ವ್ಯಕ್ತಿಯ ನಿಜವಾದ ಕೈಗನ್ನಡಿ ಹೇಗಾಗೋಕ್ ಸಾಧ್ಯ ಆಚಾರ್ಯರೇ? ಬಹಳ ಅದ್ಭುತ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಮತ್ತೆ ಕೃಪೆ ಮಾಡಿ ಇದನ್ನು ಕೂಡ ಹೇಳಿ. ಹಾಗಾದ್ರೆ ಮನುಷ್ಯನ ಮುಖಚರ್ಯೆ ಹೊರತುಪಡಿಸಿ ಬೇರೆ ಯಾವುದು ಅವನನ್ನ ಪ್ರಸ್ತುತಪಡಿಸುತ್ತೆ ಅಂತ ಆದ್ರೆ ಅದ್ಯಾವುದು? ಏನು ಅಂತ ಹೇಳಿ. ಅದು ಮನುಷ್ಯನ ವಾಸ್ತವಿಕ ರೂಪವನ್ನು ತೋರಿಸುವಂತದ್ದು. ಹೇಳಿ. ಹೃದಯ ಗುರುವರಿಯರೇ, ನಮ್ಮ ಹೃದಯವೇ ನಮ್ಮ ನಿಜವಾದ ಕನ್ನಡಿ, ನಮ್ಮ ಸ್ವಯಂ ದರ್ಪಣ. ಅದು ಅವನ ಎದುರಿಗೂ ಕೂಡ ಮತ್ತೆ ಸಮಸ್ತ ಜಗತ್ತಿನ ಎದುರು ಕೂಡ. ಹಾಗಾದ್ರೆ ಹೃದಯ ಹೇಗ್ ಕಾಣುತ್ತೆ? ಅಲ್ಲ ಮಹಾರಾಜ, ಹೃದಯ ಹೇಗೆ ಕಾಣಿಸುತ್ತೆ ಎಲ್ರಿಗೂ? ಏನಾದ್ರೂ ಕಿಟಕಿ, ಯಾವ್ದಾದ್ರು ಬಾಗ್ಲು, ಬೇರೆ ದಾರಿ ಇಲ್ವಲ್ಲ? ಹೋಗಿ ಯಾರದಾದ್ರೂ ಹೃದಯದೊಳಗೆ ಬಿದ್ದು ಅಲ್ಲಿ ನೋಡ್ಬಿಟ್ಟು ಅವನ ಹೃದಯದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳೋದಕ್ಕೆ ಈಗ ಹೇಗ್ ತಿಳ್ಕೊಳ್ಳೋದು ಹೇಳಿ? ಯಾರ ಹೃದಯದಲ್ಲಿ ಏನ್ ನಡೀತಾ ಇದೆ ಅಂತ ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಯಾಕೆ ಅರ್ಥವಾಗಲ್ಲ? ಇದು ದಾರ್ಶನಿಕ ಮಾತು. ಅದ್ ನನಗೆ ಅರ್ಥ ಆಗೋದಿಲ್ವಾ? ಇಲ್ಲ, ಆಗಲ್ಲ. ಬರಲ್ವಾ? ನಾನು ಇಲ್ಲ ಅಂತ ಬೇರೆ ಹೇಳಿದೀನಿ, ಆಗಲ್ಲ ಅಂತ ಬೇರೆ ಹೇಳಿದೀನಿ. ಇಲ್ಲ ಬೇರೆ, ಆಗಲ್ಲ ಬೇರೆ. ಶಾಂತರಾಗಿರಿ ಗುರುಗಳೇ, ಶಾಂತರಾಗಿ. ಪಂಡಿತ ರಾಮಕೃಷ್ಣರು ಹೇಳಿದರ ಅರ್ಥ ನೀವು ತಿಳಿದಂತೆ ಅಲ್ಲ. ಇದೇ ಸಮಸ್ಯೆ ಮಹಾರಾಜರೇ. ಇವ್ರು ಹೇಳೋದು ಯಾರಿಗೂ ಕೇಳಿಸಲ್ಲ, ಕೇಳಿಸಿದ್ರು ಅದು ಯಾರಿಗೂ ಅರ್ಥವಾಗಲ್ಲ. ಹಾಗಾದ್ರೆ ಇವ್ರು ಹೇಳೋದ್ರ ತಾತ್ಪರ್ಯ ಏನು? ಏನ್ ಹೇಳ್ಬೇಕು ಅಂತಿದ್ದಾರೆ ಇವ್ರ ಅಸ್ಲಿಗೆ? ನಾವು ನಿಮಗೆ ಹೇಳುತ್ತೇವೆ ನೋಡಿ. ಯಾವ ರೀತಿ ನಾವು ವಿಜಯನಗರದ ರಾಜ ಕೃಷ್ಣದೇವರಾಯರು ಅದೇ ಸುಳ್ಳು ಹೇಳುತ್ತಿದ್ದಾನೆ ಇವನು. ಅಯ್ಯೋ, ಈ ನನ್ನ ಕಣ್ಣುಗಳಿಗೇನಾಗಿದೆ? ಇಲ್ಲೂ ಮಹಾರಾಜರು, ಅಲ್ಲೂ ಮಹಾರಾಜರು. ಇದು ಭ್ರಮೇನೋ ನಿಜನೋ ಗೊತ್ತಾಗ್ತಿಲ್ವೇ? ಹೀಗೇಕೆ ನೋಡುತ್ತಿದ್ದೀರಿ ನೀವೆಲ್ಲರೂ? ನಾವು ನಿಮ್ಮೆಲ್ಲರ ನಿಜವಾದ ಸಾಮ್ರಾಟ ವಿಜಯನಗರ ರಾಜ್ಯದ ಮಹಾರಾಜ ಕೃಷ್ಣದೇವರಾಯ. ಪಂಡಿತ ರಾಮಕೃಷ್ಣ, ಮಂತ್ರಿಗಳೇ, ನಾನೇನ್ ಕನ್ಸ್ ಕಾಣ್ತಿದ್ದೇನಾ? ಇಲ್ಲ ಮಂತ್ರಿಗಳೇ. ಅಲ್ಲೂ ಕೂಡ ಮಹಾರಾಜರು. ಹೌದು ಮಂತ್ರಿಗಳೇ. ಇಲ್ಲೂ ಕೂಡ ಹೌದು ಮಹಾರಾಜರು. ಮಂತ್ರಿಗಳೇ. ಇಬ್ಬಿಬ್ರು ಮಹಾರಾಜರು. ಹೌದು ಮಂತ್ರಿಗಳೇ. ಇದೆಂತಹ ಘೋರ ಸಂಕಟ ಪಂಡಿತ ರಾಮಕೃಷ್ಣ. ಗೊತ್ತಾಗ್ತಿಲ್ಲ ಮಂತ್ರಿಗಳೇ. ನಿನ್ನ ಸಮಯ ಮುಗಿಯಿತು ಮೋಸಗಾರನೇ. ಬಹಳ ಮೋಸ ಮಾಡಿದ್ದೀಯ ನೀನು ಇವರಿಗೆಲ್ಲ. ಹೇಳು ಇವರಿಗೆಲ್ಲ, ಅಸಲಿ ಕೃಷ್ಣದೇವರಾಯ ನೀನಲ್ಲ, ನಾವು ಎಂದು. ಸಾಕು ಮೋಸಗಾರನೇ, ಬಂಧಿ ಮಾಡಿ ಈ ಮೋಸಗಾರನನ್ನು ಈಗಲೇ. ಕೇಳಿಸಲಿಲ್ಲವೇ ನಾವು ಏನು ಹೇಳಿದಿವೆ ಎಂದು?
ಧೂರ್ತ ಮೋಸಗಾರನನ್ನು ಈಗಲೇ ಈ ಕ್ಷಣವೇ ಬಂಧಿ ಮಾಡಿ. ಇದು ನಮ್ಮ ಆದೇಶವು. ಮೂರ್ಖ ಮೋಸಗಾರನೇ, ಇದು ನಮ್ಮ ದರ್ಬಾರು. ಹಾಗೂ ಇಲ್ಲಿನ ಗೋಡೆಗಳಿಗೆ ಕೇವಲ ಒಂದೇ ವ್ಯಕ್ತಿಯ ಮಾತುಗಳನ್ನು ಕೇಳುತ್ತವೆ, ಹಾಗೂ ಅದು ನಮ್ಮ ಮಾತು. ಈ ರಾಜ ದರ್ಬಾರಿನ ವಾಸ್ತವಿಕ ಸಾಮ್ರಾಟ ಕೃಷ್ಣದೇವರಾಯ. ಸಿಪಾಯಿಗಳೇ, ಹೋಗಿ ಹಾಗೂ ಬಂಧಿಸಿ ಈ ನಕಲಿ ಸಾಮ್ರಾಟನನ್ನು. ಇದು ನಿಮ್ಮ ಅಸಲಿ ಸಾಮ್ರಾಟನ ಆದೇಶ. ಹೋಗಿ. ಸರಿ, ಹಾಗಿದ್ದರೆ ಇದೇ ಮಾತಾದರೆ ನಿಮ್ಮ ಈ ಅಕ್ಷಮ್ಯ ಅಪರಾಧಕ್ಕೆ ದಂಡನೆ ನಿಮಗೆ ಈ ಕೊಡಲಿ ನೀಡುತ್ತದೆ. ಕ್ಷಮೆಯಂತೂ ಇಂದು ನಿನಗೆ ನಮ್ಮ ಕತ್ತಿಯಿಂದಲೂ ದೊರೆಯುವುದಿಲ್ಲ. ನಿನ್ನ ಈ ದುಸ್ಸಾಹಸಕ್ಕೆ ದಂಡನೆ ನಿನಗೆ ಇಂದು ನಮ್ಮ ಕತ್ತಿ ಕೊಡುತ್ತದೆ. ಮಂತ್ರಿಗಳೇ! ಮಹಾರಾಜರೇ, ಏನಾದ್ರೂ ಮಾಡಿ, ಇಲ್ಲಾಂದ್ರೆ ಅನರ್ಥ ಆಗತ್ತೆ. ಅಯ್ಯೋ, ಏನ್ ಮಾಡೋದು? ಮುಂದೆ ಹೋಗಿ ಅವ್ರನ್ನ ನಿಲ್ಸಿ. ಅಯ್ಯೋ, ಯಾರನ್ನ? ಮಹಾರಾಜರನ್ನ ಮತ್ಯಾರನ್ನ? ಅಯ್ಯೋ, ಅದೇ ಪ್ರಶ್ನೆ. ಇದ್ರಲ್ಲಿ ಮಹಾರಾಜರು ಯಾರು? ಗುರುಗಳೇ, ಮಹಾರಾಜ್ರೆ, ನಿಂತ್ಕೊಳ್ಳಿ. ಮಹಾರಾಜ್ರೆ, ನಿಂತ್ಕೊಳ್ಳಿ. ಎದ್ದೇಳಿ ಗುರುಗಳೇ. ಪಂಡಿತ ರಾಮಕೃಷ್ಣ, ನಾವೇನಾದ್ರೂ ಮಾಡ್ಲೇಬೇಕು. ನಾವು ನಿಜವಾದ ಮಹಾರಾಜ ಯಾರು ಅಂತ ಕಂಡು ಹಿಡಿಬೇಕು. ಇಲ್ಲ ಅಂದ್ರೆ ಖಂಡಿತ ಅನರ್ಥ ಆಗ್ಬಿಡುತ್ತೆ. ಅಯ್ಯೋ ಮಂತ್ರಿಗಳೇ, ಏನ್ ಮಾಡೋದು? ನನಗೇನು ಅರ್ಥನೇ ಆಗ್ತಿಲ್ಲ. ಏನಾಯ್ತು ಗುರುಗಳೇ? ಹೋಗಿ. ಎಲ್ಲಿಗೆ ಹೋಗೋದು? ಅಲ್ಲಿ ಹೋಗಿ ಕಾಪಾಡಿ. ಯಾರನ್ನ ಕಾಪಾಡ್ಬೇಕು? ಮಹಾರಾಜರನ್ನ ಕಾಪಾಡಿ. ಯಾವ ಮಹಾರಾಜನ್ ಕಾಪಾಡೋದು? ಇಲ್ಲ, ನಾನು ಹೋಗಿ ಗುರುಗಳೇ, ಹೋಗಿ ನಾನು ಹೋಗಲ್ಲ ಕಣ. ಹೋಗಿ, ಹೋಗಿ, ಹೋಗಿ. ಹೋಗ್ಬಿಟ್ಟ ಮುದಕ. ದಾರಿ ಬಿಡಿ, ನಾನು ಮಹಾರಾಜನ್ ಕಾಪಾಡ್ಬೇಕು. ಮಹಾರಾಜ್ರೆ, ಒಂದ್ ನಿಮಿಷ ಕೇಳಿ ಇಲ್ಲಿ. ನನಗೇನಾದ್ರೂ ಮಾಡ್ಲೇಬೇಕು. ರಾಮ! ಗುರುಗಳೇ, ನೀವು ಉಳ್ಕೊಂಡ್ಬಿಟ್ರಾ? ನೋಡಿ ಮಹಾಪ್ರಭು. ಪಂಡಿತ ರಾಮಕೃಷ್ಣ, ನೋಡಿ ಮಹಾಪ್ರಭು, ನೀವು ನೋಡಿ, ನಾನು ಕ್ಷಮೆ ಕೇಳ್ತಿದ್ದೀನಿ. ಆದ್ರೆ ಎಲ್ಲಿವರೆಗೂ ನಿಜ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ಇದು ಗೊತ್ತಾಗೋದಿಲ್ಲ ನಮ್ಮ ನಿಜವಾದ ಮಹಾರಾಜರು ಯಾರು ಅಂತ. ನಾನು ಒಂದ್ಸಲ ಮಹಾಪ್ರಭು ಅಂತ ಕರಿತೀನಿ, ಆಗ ನಿಜವಾದ ಮಹಾರಾಜರು ನಾನ್ ನಿಮ್ ಜೊತೆನೆ ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ತಿಳ್ಕೊಳ್ಳಿ. ನನ್ ಮಾತ್ ಕೇಳಿ. ಈಗ ಕೃಪೆ ತೋರಿಸಿ ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ಳಿ. ನಮಗಂತೂ ನಿಜವಾಗ್ಲೂ ಈ ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ. ಅದೇನು ಅಂದ್ರೆ ಅಸಲಿ ಮಹಾರಾಜರು ಯಾರು, ನಕಲಿ ಮಹಾರಾಜರು ಯಾರು ಅಂತ. ಎಂತಹ ಮಾತಾಡುತ್ತಿದ್ದೀರಿ ಪಂಡಿತ ರಾಮಕೃಷ್ಣ? ನಿಮಗೆ ಇನ್ನೂ ಸಂದೇಹವಿದೆಯೇ ನಾವು ನಿಮ್ಮ ಅಸಲಿ ಮಹಾರಾಜರೆಂದು? ಇಲ್ಲ ಮಹಾಪ್ರಭು, ಆತರ ಹೇಳ್ತಾ ಇಲ್ಲ. ಆದ್ರೆ ಅದೇನಂದ್ರೆ ಆಶ್ಚರ್ಯವಾಗುತ್ತಿದೆ ಪಂಡಿತ ರಾಮಕೃಷ್ಣ ನಿಮ್ಮ ಮಾತುಗಳನ್ನು ಕೇಳಿ. ನಮಗನಿಸಿತ್ತು ಯಾರು ಕಂಡು ಹಿಡಿಯದೇ ಇರಲಿ, ನಿಮಗಂತೂ ನಿಮ್ಮ ತೀಕ್ಷ್ಣ ದೃಷ್ಟಿ ಮೋಸ ಮಾಡುವುದಿಲ್ಲವೆಂದು. ಪಂಡಿತ ರಾಮಕೃಷ್ಣ, ಇವನ ಮಾತುಗಳನ್ನು ಕೇಳಬೇಡಿ.
ಈ ಮೋಸಗಾರ ನಿಮ್ಮನ್ನು ಮೋಸ ಮಾಡಲು ಪ್ರಯತ್ನ ಮಾಡುತ್ತಿದ್ದಾನೆ. ಯಾವುದೇ ನಿರ್ಣಯಕ್ಕೆ ಬರುವ ಮೊದಲು ನಿಮ್ಮ ಬುದ್ಧಿ ಹಾಗೂ ವಿವೇಕದ ಬಗ್ಗೆ ಗಮನವಿರಲಿ. ಇನ್ನು ನಮ್ಮ ಮಾತಿಗೆ ಬಂದರೆ ನಾವು ಈಗಲೇ ನಿರೂಪಿಸುತ್ತೇವೆ ಯಾರು ಅಸಲಿ ಹಾಗೂ ಯಾರು ನಕಲಿ ಎಂದು. ಗುರುಗಳೇ, ರಾಜ್ರೆ. ಗುರುಗಳೇ, ನೀವು ನಮ್ಮ ಕುಲಗುರುಗಳು. ಹೌದು ಎಷ್ಟು ದೊಡ್ಡ ವಿದ್ವಾಂಸರು ನೀವು, ತ್ರಿಕಾಲ ದೃಷ್ಟಿಯುಳ್ಳವರು. ಹೌದು. ನಿಮ್ಮ ಹತ್ತಿರ ಏನು ಮುಚ್ಚಿಡುವುದು? ನನ್ನ ಹತ್ರ ಏನು ಮುಚ್ಚಿಟ್ಟಿದ್ದೀರಾ? ನನ್ನ ಹತ್ರ ಹೌದು, ನನ್ನ ಹತ್ರ ಮುಚ್ಚಿಟ್ಟಿಲ್ಲ ನೀವು. ನಮ್ಗೆ ನೆನಪಿದೆ. ಹೇಳಿ ಎಲ್ಲರಿಗೂ ಅಸಲಿ ಕೃಷ್ಣದೇವರಾಯ ಯಾರು ಎಂದು. ನಮ್ಮ ಅಸಲಿ ಮಹಾರಾಜರು ನೀವು. ಗುರುಗಳೇ, ನೀವು ಅಂತ ಅನ್ಸುತ್ತೆ, ಆದ್ರೆ ನನಗೇನು ಅನ್ನಿಸ್ತಾ ಇದೆ ಅಂದ್ರೆ ನಮ್ಮ ನಿಜವಾದ ಮಹಾರಾಜರ ನೀವು. ಗುರುಗಳೇ, ನೀವು ಆಗಿರಬಹುದು. ನೀವಿಬ್ರು ಚಿಂತೆ ಮಾಡೋಕ್ ಹೋಗ್ಬೇಡಿ. ನಾನು ಈ ಸಮಸ್ಯೆಗೆ ಉಪಾಯನ ಕಂಡಿಡ್ತಿದ್ದೀನಿ. ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಮ್ಮ ನಿಜವಾದ ಮಹಾರಾಜರು ಯಾರು ಅಂತ. ಹಾಗಾದರೆ ಹೇಳಿ ಗುರುಗಳೇ, ಆ ಉಪಾಯವೇನೆಂದು. ಏನದು? ಮಹಾಸಿದ್ಧಿ ಯಜ್ಞ. ಮಹಾಸಿದ್ಧಿ ಯಜ್ಞ. ನಾವು 3 ವರ್ಷ ಮಹಾಸಿದ್ಧಿ ಯಜ್ಞವನ್ನು ಮಾಡಿದ್ರೆ ಸ್ವಯಂ ಭಗವಂತನೇ ಪ್ರತ್ಯಕ್ಷನಾಗಿ ನೀರಿನ ನೀರು, ಹಾಲನ್ನ ಹಾಲನ್ನು ಮಾಡ್ಬಿಡ್ತಾನೆ. ಅವನು ಸ್ವಯಂ ಪ್ರತ್ಯಕ್ಷನಾಗಿ ನಮ್ಗೆ ಹೇಳ್ತಾನೆ ನಮ್ಮ ನಿಜವಾದ ಮಹಾರಾಜರು ಯಾರು ಅಂತ. ಅಲ್ಲಿವರೆಗೂ ಆಚಾರ್ಯರೇ? ಅಲ್ಲಿವರೆಗೂ ಏನು? ಅಯ್ಯೋ, ಅಲ್ಲಿವರೆಗೂ ಸಿಂಹಾಸನದಲ್ಲಿ ಯಾರು ಕೂತ್ಕೋತಾರೆ? ಯಾರೂ ಇಲ್ಲ. ಅದು ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ನಮ್ಗೀಗ ಅರ್ಥ ಆಗಿದೆ, ಮತ್ತೆ ಸೂಕ್ಷ್ಮವಾಗಿದೆ ಕೂಡ. ವಿಷಯ ಕೇವಲ ಸತ್ಯ ಮತ್ತೆ ಸುಳ್ಳಿನ ಬಗ್ಗೆ ಅಲ್ಲ, ಅದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಸುರಕ್ಷತೆ ಮತ್ತೆ ಗೌರವದ ಪ್ರಶ್ನೆ. ಈ ದುಸ್ಸಾಹಸಕ್ಕೆ ನಮಗ್ ಬೇಕಾದ್ರೆ ದಂಡನೆ ಕೊಡಿ. ನಮ್ಗೆ ಯಾವುದೇ ದಂಡನೆ ಕೊಟ್ಟರೂ ಸ್ವೀಕರಿಸೋದಿಕ್ಕೆ ಸಿದ್ಧರಾಗಿದ್ದೀವಿ. ಈ ಪರಿಸ್ಥಿತಿಯಲ್ಲಿ ನಾನು ಈ ರಾಜ್ಯದ ಮಹಾಮಂತ್ರಿಯಾಗಿ ನಾನು ಏನು ಹೇಳೋದಿಕ್ ಬಯಸ್ತೀನಿ ಅಂದ್ರೆ, ಎಲ್ಲಿವರೆಗೂ ಈ ಸತ್ಯ ಬಯಲಾಗೋದಿಲ್ವೋ ಅಲ್ಲಿವರೆಗೂ ನಿಮ್ಮಿಬ್ರಲ್ಲಿ ಯಾರೂ ಕೂಡ ಈ ಸಿಂಹಾಸನದಲ್ಲಿ ಕೂತ್ಕೋಬಾರ್ದು. ಮಹಾರಾಜರೇ, ಎಲ್ಲಿವರೆಗೂ ಸತ್ಯ ಬಯಲಾಗೋದಿಲ್ವೋ ಅಲ್ಲಿವರೆಗೂ ನಿಮ್ಮನ್ನ ವಿನಂತಿಸ್ಕೊಳ್ತೀನಿ. ನೀವು ಕೃಪೆ ಮಾಡಿ ನಿಮ್ಮ ತಲೆ ಮೇಲಿರೋ ರಾಜಕಿರೀಟವನ್ನ ಕೆಳಗಿಳಿಸಿ. ನಾವಿದನ್ನ ಸಿಂಹಾಸನದ ಮೇಲಿಡ್ತೀವಿ. ಮಹಾರಾಜರೇ, ಈಗ ನೀವೆಲ್ಲರೂ ನಮ್ಮಿಂದ ಕೇಳಿ ಸತ್ಯವೇನೆಂದು. ಗುರುಗಳೇ, ನಿಮಗೆ ನೆನಪಿರಬಹುದು, 3 ದಿನದ ಕೆಳಗೆ ನಾವು ನಿಮ್ಮ ಹಾಗೂ ಪಂಡಿತ ರಾಮಕೃಷ್ಣರೊಂದಿಗೆ ಕಾಡಿಗೆ ಬೇಟೆಗೆ ಹೋಗಿದ್ದೆವು. ಹಾ, ನಿಮ್ಮ ಜೊತೆಗೆ ಬಂದಿದ್ದ. ಗುರುಗಳೇ, ನಮ್ಮ ಬಟ್ಟೆಗಳಿಂದ ಅಳಿಯಬೇಡಿ. ನಾವು ಆ ದಿನ ಒಳ್ಳೆಯ ಬಟ್ಟೆ ಧರಿಸಿದ್ದೆವು. ಸುಳ್ಳು ಹೇಳುತ್ತಿದ್ದಾನೆ ಈ ದುಷ್ಟ. ಬೇಟೆಗೆ ಹೋಗಿದ್ದಿದ್ದು ನಾವು, ಪಂಡಿತ ರಾಮಕೃಷ್ಣ. ಮಂತ್ರಿಗಳೇ, ಇವರಿಗೆ ಅರ್ಥ ಮಾಡಿಸಿ ನಮ್ಮ ಸಹನಾ ಶಕ್ತಿಯ ಪರೀಕ್ಷೆ ಮಾಡಬಾರದು. ಇಲ್ಲವಾದರೆ ಮಹಾಪ್ರಭು, ನೀವು ಸ್ವಲ್ಪ ಶಾಂತರಾಗಿ ಮತ್ತೆ ಇವ್ರ ಮಾತನ್ನ ಪೂರ್ಣ ಮಾಡಕ್ ಬಿಡಿ. ಮಹಾಪ್ರಭು, ನೀವು ಮುಂದುವರಿಸಿ. ಆಚಾರ್ಯರೇ, ಮಹಾರಾಜ, ನಾವು ನಿಮ್ಮನ್ನು ಏನೋ ಕೇಳುತ್ತಿದ್ದೆವು. ಅದು ಹೌದು ಹೌದು ಹೌದು, ಅದು ನಾವು ಹೋಗಿದ್ವಿ ಬೇಟೆ ಆಡ್ಲಿಕ್ಕೆ 3 ದಿನಕ್ಕೆ ಮುಂಚೆ ನಿಮ್ ಜೊತೆ.
ಹೋಗಿದೆ 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 ಹೋಗಿದೆ. ಅಯ್ಯೋ ಅಮ್ಮ, ಈಗ ಹೇಗ್ ಕಂಡುಹಿಡಿಯೋದು ಯಾರ್ ನಕಲಿ ಯಾರ್ ಅಸ್ಲಿ ಅಂತ? ಮಹಾಪ್ರಭು ನನ್ನ ಯಾಕೆ ಭೇಟಿ ಆಡಕ್ ಕರ್ಕೊ ಬಂದ್ರು ಗೊತ್ತಾಗ್ತಿಲ್ಲ. ಎಲ್ಲಿಂದಾದ್ರೂ ಸಿಂಹ ಬಂದ್ಬಿಟ್ರೆ ಏನ್ ಮಾಡೋದು ಬಂದು? ತುಂಬಾ ಭಯ ಆಗ್ತಿದೆ. ರಾಮ, ಒಂದ್ ಕೆಲ್ಸ ಮಾಡು, ಆಚಾರ್ಯರ ಜೊತೆಗ್ ಮಾತಾಡು, ನಿನಗ್ ಭಯ ಕಡಿಮೆ ಆಗತ್ತೆ. ಹಾ ಹಾ. ಏನಾಯ್ತು ಆಚಾರ್ಯರೇ, ಎಲ್ಲ ಸರಿದೆ ಅಲ್ವಾ? ನೀವು ತುಂಬಾ ಭಯ ಪಟ್ಟ ಕಾಣ್ತಾ ಇದ್ದೀರಾ, ಅದಕ್ಕೋಸ್ಕರ ಕೇಳ್ದೆ. ಎಲ್ಲ ಸರಿದೆ ಅಲ್ವಾ? ಹ, ಇಲ್ಲ ಹೇ, ಹೇ, ಭಯ ಆಗ್ತಿದ್ಯಾ ಏನು? ನನಗ್ ಭಯ ಅಂತ್ಯಾ? ಭಯ ಮತ್ ನನಗ ನೆನ್ಪಿದ್ಯಾ ಯಾರ ಹತ್ರ ಯಾವ ಮಾತು ಹೇಳ್ತಿದ್ಯಾ ಅಂತ? ನಾನು ರಾಜ್ಗುರು ತಾತಾಚಾರ್ಯ, ಗೊತ್ತಲ್ಲ? ಈ ಭಯಕ್ಕೆ ನಾನು ನೋಡಿದ್ರೆ ಭಯ ಆಗುತ್ತೆ. ಈ ಭಯಕ್ಕೆ ನಾವು ಭಯ ಪಡಿಸ್ತೀವಿ. ಈ ಹುಲಿ ಎಲ್ಲ ಇದೆಯಲ್ಲ, ಅದು ಕೂಡ ಭಯ ಪಡುತ್ತೆ ನನಗೆ. ಮಣಿ, ಅಯ್ಯ, ಈ ಮಣಿಯಲ್ಲಿ ಹೋಗ್ ಸತ್ತ? ವನದ ಹಿಂದೆವರೆಗೂ ನಿಮ್ ಹಿಂದೆನೆ ಬಂದಿದ್ರು ಆಚಾರ್ಯರೇ. ವನ ದಾಟಿದ್ಮೇಲೆ ನಿಮ್ಮನ್ ಬಿಟ್ಟು ಹೋಗಿದ್ದಾರೆ. ಮತ್ತೆ ಈ ಕಾಡಿನ ಬಗ್ಗೆ ನಾನು ತುಂಬಾನೇ ಕೇಳ್ಪಟ್ಟಿದ್ದೀನಿ. ಏನ್ ಕೇಳಿದ್ಯಾ? ತುಂಬಾ ಕ್ರೂರವಾದ ಮತ್ತೆ ಭಯಂಕರವಾದ ಪ್ರಾಣಿಗಳಿರೋ ದೊಡ್ಡ ಕಾಡಂತ ಇದು. ಭಯಂಕರವಾದ 4 ನರಭಕ್ಷಕ ಹುಲಿಗಳಿದೆಯಂತ ಇಲ್ಲಿ. ಯಾವಾಗ ಯಾವ ಪ್ರಾಣಿ, ಯಾವಾಗ ಯಾವ ಹುಲಿ ಅಚಾನಕ್ಕಾಗಿ ನಮ್ಮೇಲೆ ದಾಳಿ ಮಾಡಿ ನಮ್ಮ ಶರೀರವನ್ನ ತುಂಡ್ ಮಾಡ್ಬಿಡುತ್ತೋ ಯಾರಿಗ್ ಗೊತ್ತು ಆಚಾರ್ಯರೇ? ಯಾವ್ದಾದ್ರೂ ಹುಲಿ ಬಂದು ನಿಮ್ಮೇಲೆ ಆಕ್ರಮಣ ಮಾಡಿ ಅಲ್ಲಿ ಆಚಾರ್ಯರು, ಇಲ್ಲಿ ತಾತ ಮತ್ತೆ ಆಚಾರ್ಯರಲ್ಲಿ ಬಿದ್ದು ಹೋಗ್ತಾರೆ. ನಡೀಲಿ ನಡೀಲಿ, ಬಹಳ ನೋಡಿದೀನಿ ನಾನು. ದೊಡ್ಡ ದೊಡ್ಡ ಹುಲಿಗಳಿಂದ ನೋಡಿದೀನಿ. ಬರ್ಲಿ ನನ್ ಮುಂದೆ ನೋಡೋಣ ನಾನಾ ಅದ ಅಂತ. ಅದ್ರ ಕಾಲ್ ಮುರಿದಂಗೆ ಕೈ ಕೊಡ್ತೀನಿ ಅಷ್ಟೇ. ಹುಲಿ 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 ಹುಲಿ. ಏನದು ಗುರುಗಳೇ, ಏನಾಯ್ತು? ಮಹಾರಾಜೆ, ನನ್ಗೀಗ ಹುಲಿ ಶಬ್ದ ಕೇಳಿಸ್ತೋ. ಹುಲಿಯೇ? ಎಲ್ಲಿ ಹುಲಿ? ಕ್ಷಮಿಸಿ ಆಚಾರ್ಯರೇ, ಆ ಹುಲಿಯ ಶಬ್ದವನ್ನ ನಾನೇ ಮಾಡಿದ್ದು. ನೀವಾ ಪಂಡಿತ ರಾಮಕೃಷ್ಣ? ಹೌದು ಮಹಾಪ್ರಭು. ಅದೇನಂದ್ರೆ ಇಷ್ಟು ದೂರದ ಪ್ರಯಾಣದ ನಂತರ ಆಚಾರ್ಯರು ಸ್ವಲ್ಪ ಮಂಕಾಗಿರೋ ತರ ಕಾಣಿಸ್ತು. ಅದಕ್ಕೆ ನಾನು ಅನ್ಕೊಂಡೆ ಯಾಕೆ ಇವ್ರ ಮಂಕತನನ ದೂರ ಮಾಡಬಾರ್ದು ಅಂತ. ಆ ಗಿಳಿ ಮಾತಾಡೋ ತರ ಮಾತಾಡೋ ವಿದ್ಯೆನ ಕಲ್ತಿದ್ದು ಇವತ್ ಕೆಲ್ಸಕ್ ಬಂತು. ಈಗ ನೋಡಿ ಆಚಾರ್ಯರ ಮುಖದಲ್ಲಿ ಎಷ್ಟು ಸ್ಫೂರ್ತಿ ಉಗ್ತಾ ಇದೆ. ಎಲ್ಲ ಮಂಕುತನನು ಹೋಗ್ಬಿಟ್ಟಿದೆ. ಇವ್ನು ನೋಡಿ ಮಹಾರಾಜ್ರೆ, ನೋಡಿ ನೋಡಿ ಇವನು ಅಧಿಕ ಪ್ರಸಂಗತನ. ಎಂತ ಜಾಗದಲ್ಲಿ ಇದೀವಿ ನಾವು ಅನ್ನೋದು ಗೊತ್ತಾಗಲ್ವಾ? ಒಂದ್ ವೇಳೆ ನಿಜವಾದ ಹುಲಿನೇ ಬಂದ್ರು ಸಹ ವಾಸ್ತವದಲ್ಲಿ ಹೇಗೆ ಗೊತ್ತಾಗುತ್ತೆ ನಮ್ಗೆ ಹುಲಿ ಬಂದಿದೆ ಅಂತ? ಮಹಾರಾಜ, ಇವನ ತರಲೆಯಿಂದ ನನ್ನ ಜೀವ ಹೋಗೋದ್ರಲ್ಲಿದೆ. ನೀವೇ ಹೇಳ್ಬಿಡಿ, ಮತ್ತೊಮ್ಮೆ ನನ್ನ ಹತ್ರ ಈ ರೀತಿಯ ತರಲೆ ತುಂಟಾಟ ಮಾಡಬಾರ್ದು ಅಂತ. ಆಮೇಲೆ ನಾನು ಮರ್ತೋಗ್ಬೇಕಾಗುತ್ತೆ ಇವರು ವಿಜಯನಗರದ ವಿಶೇಷ ಸಲಹೆಗಾರ ಅನ್ನೋದನ್ನ. ಸತ್ಯವಚನ ಗುರುಗಳೇ. ಪಂಡಿತ ರಾಮಕೃಷ್ಣ, ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ನಾನ್ ನಿಮ್ ಬಳಿಯೂ ಕ್ಷಮೆ ಕೇಳ್ತಾ ಇದ್ದೀನಿ ಆಚಾರ್ಯರೇ, ಕ್ಷಮಿಸಿ. ಹಾ, ಸರಿ ಸರಿ ಸರಿ. ಏನಾಯ್ತು ಮಹಾಪ್ರಭು? ಅಲ್ಲಿ ನೋಡಿ ಪಂಡಿತ ರಾಮಕೃಷ್ಣ, ಈಗ ತಾನೇ ಮಾಡಿರುವ ಹುಲಿಯ ಹೆಜ್ಜೆಯ ಗುರುತುಗಳು. ಅಂದರೆ ಹುಲಿಯು ಇಲ್ಲೇ ಎಲ್ಲೋ ಇರುತ್ತದೆ. ನಡೀರಿ ಗುರುಗಳೇ. ಹೋಗದ? ಎಲ್ಲಿಗೆ ಹೋಗದ? ಹುಲಿಯನ್ನು ಹುಡುಕಲು ಆಚಾರ್ಯರ ಇನ್ನೆಲ್ಲಿ? ನನ್ನ ಕೈಲಿ ಆಗಲ್ಲ ಮಹಾರಾಜರೇ. ನಡೆಯಲಾಗುವುದಿಲ್ಲವೇ ಗುರುಗಳೇ ನಿಮಗೆ? ಅದು ಊತ ಊತ, ನನ್ನ ಕಾಲ್ಗೆ ಊತ ಬಂದಿದೆ ನೋಡಿ ಮಹಾರಾಜರೇ. ಸರಿ, ನೀವು ಇಲ್ಲೇ ಇರಿ, ನಾವು ಈಗಲೇ ಬರುತ್ತೇವೆ. ಇಲ್ಲೇನಾ? ಒಬ್ನೇ? ಅಲ್ಲ, ಹುಲಿ ಬಂದ್ಬಿಟ್ರೆ? ಆಹಾ ಮಹಾಪ್ರಭು, ಆಚಾರ್ಯರನ್ನ ಒಬ್ರೇ ಬಿಟ್ಟು ಹೋಗೋದು ಸರಿಯಲ್ಲ. ಪಂಡಿತ ರಾಮಕೃಷ್ಣರು ನಿಮ್ಮೊಂದಿಗೆ ಇರುತ್ತಾರೆ ಗುರುಗಳೇ. ನೀವಿಬ್ಬರು ಇಲ್ಲೇ ಇರಿ, ಹಾಗೂ ನೀವೆಲ್ಲರೂ ಗುರುಗಳು ಹಾಗೂ ಪಂಡಿತ ರಾಮಕೃಷ್ಣರನ್ನು ನೋಡಿಕೊಳ್ಳಿ. ನಾವು ಈಗಲೇ ಬರುತ್ತೇವೆ. ಇಲ್ಲ ಇಲ್ಲ ಮಹಾಪ್ರಭು, ನೀವು ಒಬ್ರೇ ಹೋಗೋದು ಸರಿ ಅಲ್ಲ ಅನ್ಸುತ್ತೆ. ನಿಮಗೆ ನಮ್ಮ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಪಂಡಿತ ರಾಮಕೃಷ್ಣ. ನಾವು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುತ್ತೇವೆ. ಇಷ್ಟು ವಿಶ್ವಾಸವಂತೂ ನಿಮಗೆ ಇರಲೇಬೇಕು ನಮ್ಮ ಮೇಲೆ. ನಿಮ್ಮ ರಾಜ ಕೃಷ್ಣದೇವರಾಯ ಒಂದು ಮಾಮೂಲಿ ಹುಲಿಗಂತೂ ಆಹಾರವಾಗುವುದು ಖಂಡಿತ ಸಾಧ್ಯವಿಲ್ಲ. ನಿಸ್ಸಂದೇಹವಾಗಿ ಮಹಾಪ್ರಭು.
ಆದ್ರೆ ಆದರೆ ಗಿದರೆ ಏನೂ ಇಲ್ಲ ಪಂಡಿತ ರಾಮಕೃಷ್ಣ. ನೀವೆಲ್ಲರೂ ಇಲ್ಲೇ ಇರಿ, ನಾವು ಈಗಲೇ ಬರುತ್ತೇವೆ. ಇದು ನಮ್ಮ ಆದೇಶವು. ನಿಮ್ಮ ಆಜ್ಞೆ ಮಹಾಪ್ರಭು. ಮಹಾರಾಜ, ನಾನು ಪಂಡಿತ ರಾಮಕೃಷ್ಣ ಚೆನ್ನಾಗಿ ನೋಡ್ಕೋತೀನಿ. ಸುಳ್ಳು ಹೇಳುತ್ತಿದ್ದಾನೆ ಈ ಮೋಸಗಾರ. ಇವನೇನೆಲ್ಲ ಹೇಳುತ್ತಿದ್ದಾನೋ ಅದು ನಮ್ಮೊಂದಿಗೆ ಆಗಿದ್ದು. ನಾವು ನಿಮಗೆಲ್ಲ ಹೇಳಿದ್ದದು, ನಾವು ಹೇಳಿದ್ದು ಅದೆಲ್ಲ. ಇಲ್ಲವಾದರೆ ನಮಗೆ ಹೇಗೆ ಗೊತ್ತಾಗುತ್ತದೆ? ನಮ್ಮ ಮಾತು ನಿಲ್ಲಿಸುವ ದುಸ್ಸಾಹಸವೇ. ನಿನ್ನದೆಷ್ಟು ದುಸ್ಸಾಹಸ, ನಮಗಿಂತ ಹೆಚ್ಚಿನ ಧ್ವನಿಯಲ್ಲಿ ಮಾತನಾಡುತ್ತಿದ್ದೀಯಾ? ತುಂಬಾ ದೊಡ್ಡ ಸಮಸ್ಯೆ ಆಗಿ ಹೋಗಿದೆ ಈಗ. ಈಗ ನಿಜವಾದ ಮಹಾಪ್ರಭು ಯಾರು ಅಂತ ಹೇಗೆ ಗೊತ್ತಾಗೋದು? ನನಗೂ ಗೊತ್ತಾಗ್ತಾ ಇಲ್ಲ ಅದು. ದಯವಿಟ್ಟು ನೀವಿಬ್ರು ಶಾಂತರಾಗಿ. ಅವ್ರನ್ನ ಮಾತಾಡೋದಿಕ್ ಬಿಡಿ, ಮಧ್ಯ ತಡಿಬೇಡಿ ಅವ್ರನ್ನ. ನಿಮ್ ಹೇಳಿಕೆನೋ ಕೇಳ್ತೀವಿ, ನೀವು ನಿಮ್ ಮಾತನ್ನ ಪೂರ್ತಿ ಮಾಡಿ. ನಾವು ಸೈನಿಕರಿಗೆ ಗುರುವರ್ಯರು ಹಾಗೂ ರಾಮಕೃಷ್ಣರೊಂದಿಗೆ ಇರಲು ಆದೇಶ ನೀಡಿದೆವು. ಅದಾದ ನಂತರ ನಾವು ಒಬ್ಬರೇ ಪ್ರಯಾಣ ಬೆಳೆಸಿದೆವು. ಹುಲಿಯಂತೂ ಸಿಗಲಿಲ್ಲ, ಆದರೆ ಕಟ್ಟಿಗೆ ಕಡಿಯುವ ಶಬ್ದ ಮಾತ್ರ ಕೇಳಿಸಿತು. ಆಶ್ಚರ್ಯವಾಯಿತು, ಇಂಥ ಒಂದು ಭಯಂಕರ ಕಾಡಿನಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕೆ ಇಟ್ಟು ಯಾರು ಕಟ್ಟಿಗೆ ಕಡಿಯುತ್ತಿದ್ದಾರೆ. ನಾವು ಅಲ್ಲಿಗೆ ಹೋದೆವು. ಯಾರದು? ಮಹಾರಾಜ ಕೃಷ್ಣದೇವರಾಯ. ಜಯವಾಗಲಿ ಮಹಾರಾಜರಿಗೆ, ಜಯವಾಗಲಿ. ನಿಮಗೆ ನಾವು ಗೊತ್ತೇ, ತಮ್ಮ ಅನ್ನದಾತರು ಯಾರಿಗೆ ಗೊತ್ತಿರುವುದಿಲ್ಲ ಮಹಾರಾಜರೇ. ನಮ್ಮ ಹಳ್ಳಿಯಲ್ಲಿ ಕೆಲವರಿಗೆ ಸೌಭಾಗ್ಯ ದೊರಕಿತ್ತು ನಿಮ್ಮ ರಾಜದರ್ಬಾರಿಗೆ ಬರುವುದಕ್ಕೆ. ಅವರು ಹೇಳಿದ್ದರು ನನಗೆ, ನನ್ನ ಮುಖ ಅಚ್ಚು ನಿಮ್ಮ ಮುಖದ ಹಾಗೆ ಇರುತ್ತದೆ ಎಂದು. ಕೇಳಿದ್ದೆವು, ಇಂದು ನೋಡಿದೆವು ಕೂಡ. ಧನ್ಯನಾದನು ನಾನು. ಸಾಕ್ಷಾತ್ ಮಹಾಸಾಮ್ರಾಟ್ ಕೃಷ್ಣದೇವರಾಯರ ದರ್ಶನ ಮಾಡಿ ಸೌಭಾಗ್ಯವು ನನ್ನದು. ನಮ್ಮ ರಾಜರ ಚರಣಕ್ಕೆ ಕೋಟಿ ಕೋಟಿ ಪ್ರಣಾಮಗಳು. ನೀವು ಯಾರು? ಹರಿ ಓಂ ನನ್ನ ಹೆಸರು. ಇಲ್ಲೇ ಹತ್ತಿರದ ಹಳ್ಳಿಯಲ್ಲಿ ಇರುತ್ತೇನೆ. ಚಿಕ್ಕ ಪುಟ್ಟ ಬೇಟೆಗಾರ. ಬೇಟೆ ಸಿಗದ ಕಾರಣ ಇಂದು ರಾತ್ರಿಗೆ ಊಟಕ್ಕಾಗಿ ಕಟ್ಟಿಗೆಗಳನ್ನು ಕಡಿಯುತ್ತಿದ್ದೆ. ಅದ್ಭುತ. ನಿಮ್ಮ ಮುಖವಂತೂ ಅಚ್ಚು ನಮ್ಮ ಮುಖದ ಹಾಗೆ ಇದೆ. ಹೌದು ಮಹಾರಾಜರೇ, ಆದರೆ ಮುಖ ಮಾತ್ರ ಒಂದೇ ರೀತಿ. ಭಾಗ್ಯ ಮಾತ್ರವಲ್ಲ. ಇಲ್ಲದಿದ್ದರೆ ನೀವೆಲ್ಲಿ, ನಾನೆಲ್ಲಿ? ಆದರೆ ಹೇಳುತ್ತಾರಲ್ಲ, ಎಲ್ಲ ಜೀವಿಗೂ ಒಂದು ದಿನ ಬರುತ್ತದೆ. ಬಹುಶಃ ಇಂದು ನನ್ನ ದಿನ ಬಂದಿದೆ. ಬಹುಶಃ ಇಂದಿನಿಂದ ನನ್ನ ಭಾಗ್ಯ ಬದಲಾಗಲಿದೆ ಮಹಾರಾಜ. ನಮಗೇನು ಪ್ರಜ್ಞೆ ಬಂದಾಗ ಯಾವುದೋ ಗುಹೆಯಲ್ಲಿದ್ದೆವು ನಾವು. ನಮ್ಮ ಎಲ್ಲ ವೇಷಭೂಷಣವು ತೆಗೆದು ಹಾಕಿದ್ದರು. ಅದರ ಸ್ಥಾನದಲ್ಲಿ ಈ ವಸ್ತ್ರಗಳನ್ನು ಹಾಕಿದ್ದರು. ಗುಹೆಯ ಪ್ರವೇಶ ದ್ವಾರದಲ್ಲಿ ಒಂದು ಅತಿ ದೊಡ್ಡ ಬಂಡೆಯನ್ನು ಇಟ್ಟು ಅದನ್ನು ಮುಚ್ಚಲಾಗಿತ್ತು. ಹಾಗೂ ನಮ್ಮನ್ನು ಅಲ್ಲಿ ಖಚಿತ ಸಾವಿಗೆ ಈಡಾಗಲು ಬಿಟ್ಟಿದ್ದರು. ಹಾಗೂ ನಾವು ಮತ್ತೆ ಪರಿಶ್ರಮ ಹಾಗೂ ಶಕ್ತಿಯನ್ನು ಹಾಕಿ ನಮ್ಮ ಸಮಸ್ತ ಕುಲದೇವತೆಗಳನ್ನು ಸ್ಮರಿಸುತ್ತಾ ನಾವು ಅಲ್ಲೇ ಬಿದ್ದಿದ್ದ ಒಂದು ಕಲ್ಲಿನಿಂದ ಗುಹೆಯ ದ್ವಾರವನ್ನು ಕುಟ್ಟಲು ಶುರು ಮಾಡಿದೆವು. ಹಾಗೂ ಕೊನೆಯಲ್ಲಿ ಗುಹೆಯಿಂದ ಆಚೆ ಬರಲು ಸಫಲರಾದೆವು. ಇದೇ ಈ ಮೋಸಗಾರನ ಷಡ್ಯಂತರ. ನಮ್ಮನ್ನು ಆ ಗುಹೆಯಲ್ಲಿ ಒಂದು ನಿಶ್ಚಿತ ಸಾವಿಗೆ ಈಡಾಗಲು ಬಿಟ್ಟು ಇಲ್ಲಿ ಬಂದು ನಮ್ಮ ಸಿಂಹಾಸನದ ಮೇಲೆ ಸ್ಥಾಪಿತನಾಗುವುದು. ನಮ್ಮ ಸ್ಥಾನ ಪಡೆದ ನಂತರ ಸಂಪೂರ್ಣ ವಿಜಯನಗರ ರಾಜ್ಯವನ್ನು ಆಕ್ರಮಿಸುವುದು, ತನ್ನ ಆಧೀನ ಮಾಡಿಕೊಳ್ಳುವುದು ಹಾಗೂ ಅದರ ಮೇಲೆ ರಾಜಭಾರ ಮಾಡುವುದು. ರಾಜಭಾರ ರಾಜರದಾಗಿರುತ್ತದೆ, ನಿನ್ನಂತಹ ಪುಂಡಪೌರರದಲ್ಲ. ಇವನು ಏನು ಹೇಳಿದನೋ ಆ ಕಥೆಯು ಸತ್ಯವು. ಆದರೆ ಇವನು ಆ ಕಥೆಯ ಪಾತ್ರಗಳನ್ನು ಬದಲಾಯಿಸಿದ್ದಾನೆ. ಸತ್ಯವಂತೂ ಇದು ಆ ದಿನ ಪಂಡಿತ ರಾಮಕೃಷ್ಣ ಹಾಗೂ ಗುರುಗಳೊಂದಿಗೆ ಕಾಡಿನಲ್ಲಿ ಬೇಟೆಯಾಡಲು ಇವನಲ್ಲ, ನಾವು ಹೋಗಿದ್ದು. ಇವೆಲ್ಲ ಪ್ರಸಂಗವು ಈ ಮೋಸಗಾರ ಏನು ಹೇಳಿದನೋ ಇವನೊಂದಿಗೆ ಅಲ್ಲ, ನಮ್ಮೊಂದಿಗೆ ಆಗಿತ್ತು. ಆ ಸಮಯದಲ್ಲಿ ನಿಮ್ಮೊಂದಿಗೆ ಇದ್ದದ್ದು ಇವನಲ್ಲ, ನಾವು ಇದ್ದದ್ದು. ಮುಂದೆ ನಮಗೆ ಇವನು ಬಾವಿಯ ಹತ್ತಿರ ನೀರು ಸೇದುತ್ತಾ ಸಿಕ್ಕನು. ಬಾಯಾರಿಕೆ ಆಗಿತ್ತು. ನಾವು ಇವನಿಂದ ನೀರು ಕೇಳಲು ಅವನ ಹತ್ತಿರ ಹೋದೆವು. ಕೇಳಿ,
ಅದ್ಭುತ. ನಿಮ್ಮ ಮುಖವಂತೂ ನನ್ನ ರೀತಿಯೇ ಇದೆ. ಯಾರು ನೀವು? ವೇಷಭೂಷಣದಿಂದಂತೂ ರಾಜರ ಹಾಗೆ ಕಾಣುತ್ತೀರಾ. ನಾವು ವಿಜಯನಗರದ ಮಹಾರಾಜ ಕೃಷ್ಣದೇವರಾಯರು. ಮಹಾರಾಜ್ ಕೃಷ್ಣದೇವರಾಯ, ಮಹಾರಾಜರಿಗೆ ಜಯವಾಗಲಿ. ಆಗಲೇ ಸತ್ಯ ಹೇಳುತ್ತಿದ್ದೀರಿ ನೀವು. ನಿಮ್ಮ ಮುಖವಂತೂ ನಮ್ಮ ಮುಖದ ಹಾಗೆ ಇದೆ. ಹೌದು, ಅದೇ ರೀತಿ ಮಹಾರಾಜರೇ. ಆದರೆ ಮುಖ ಮಾತ್ರ ಒಂದೇ ರೀತಿ. ಭಾಗ್ಯವಲ್ಲ. ನೀವು ದೊಡ್ಡ ಮಹಾನ್ ಸಾಮ್ರಾಟ, ನಾನು ಒಬ್ಬ ಸಾಧಾರಣ ಬೇಟೆಗಾರ. ಏಕೆ? ಸಾಧಾರಣವಾಗಿದ್ದರೆ ಏನು ತಪ್ಪು? ಇಲ್ಲ ಮಹಾರಾಜ, ತಪ್ಪೇನೂ ಇಲ್ಲ. ಆದರೆ ಒಬ್ಬ ಸಾಮ್ರಾಟನಂತೂ ಒಬ್ಬ ಸಾಮ್ರಾಟನೇ ಅಲ್ಲವೇ? ಸ್ವಲ್ಪ ನೀರು ಕೊಡುತ್ತೀರಾ? ಖಂಡಿತ ಮಹಾರಾಜರೇ. ಹಾಗೆ ರಾಜನಾಗಿರುವುದು ಅಷ್ಟು ಸರಳವಲ್ಲ, ಅತ್ಯಂತ ಕಠಿಣ ಕಾರ್ಯ. ಈ ಮಾತು ನೀವು ಹೇಳುತ್ತಿದ್ದೀರಾ ಸಾಮ್ರಾಟರೇ. ನಿಮಗೆ ಯಾವಾಗ ಏನು ಬೇಕೋ ಆಜ್ಞೆ ಮಾಡಿದರೆ ನಿಮ್ಮ ಮುಂದಿರುತ್ತದೆ. ವಿಶಾಲವಾದ ಅರಮನೆ, ಹತ್ತಿಯಂತಹ ಹಾಸಿಗೆ, ಬೇಕಾದಷ್ಟು ದಾಸದಾಸಿಯರು, ವಜ್ರ ವೈಡೂರ್ಯಗಳು, ಕೊನೆಯೇ ಇಲ್ಲದ ಸುಖದ ಸುಪ್ಪತ್ತಿಗೆ ಮೇಲಿರುವವರು, ಪ್ರಪಂಚದ ಅತಿ ಭಾಗ್ಯಶಾಲಿ ಸಾಮ್ರಾಟ. ಈ ಮಾತು ಹೇಳುತ್ತಿದ್ದಾರ? ಹೀಗೆ ನಿನಗೆ ಅನಿಸುತ್ತದೆ ಮಿತ್ರ. ಒಂದು ರಾಜನ ಭುಜದ ಮೇಲೆ ಅಸಂಖ್ಯಾತ ಕರ್ತವ್ಯಗಳು ಹಾಗೂ ಜವಾಬ್ದಾರಿ ಇರುತ್ತದೆ. ಇರಲಿ, ಹೋಗಲಿ ಬಿಡು, ನಿನಗೆ ಅರ್ಥವಾಗುವುದಿಲ್ಲ. ತೆಗೆದುಕೋ ಮಹಾರಾಜ. ಇದೇಕೆ? ನೀನು ನನಗೆ ನೀರು ಕೊಟ್ಟೆ, ತೃಪ್ತಿ ಮಾಡಿದೆ, ಇಷ್ಟಂತೂ ಆಭಾರಿಯಾಗೇ ಇರುತ್ತೇವೆ. ಇಲ್ಲ ಮಹಾರಾಜರೇ, ನಾವು ಇದನ್ನು ಸ್ವೀಕರಿಸಲಾಗುವುದಿಲ್ಲ. ಎಲ್ಲಾದರೂ ಪುಣ್ಯಕ್ಕೆ ಮೌಲ್ಯ ಕಟ್ಟಲಾಗುತ್ತದೆಯೇ? ಏನು ಹೆಸರು ನಿಮ್ಮದು? ಅದು ಹರಿಯೋಂ. ಹರಿಯೋಂ. ಖುಷಿಯಾಯಿತು ನಿಮ್ಮನ್ನು ಭೇಟಿಯಾದ. ನಾವು ನಿಮಗೆ ನಮ್ಮ ರಾಜದರ್ಬಾರಿಗೆ ಬರುವ ಆಹ್ವಾನ ನೀಡುತ್ತೇವೆ. ಬನ್ನಿ, ನಮಗೂ ಅವಕಾಶ ನೀಡಿ ನಿಮಗೆ ಧನ್ಯವಾದ ಹೇಳಲು. ಖಂಡಿತ ಮಹಾರಾಜರೇ, ಖಂಡಿತ ಬನ್ನಿ, ನಿರೀಕ್ಷಿಸುತ್ತೇವೆ. ಖಂಡಿತ ಮಹಾರಾಜರೇ. ಗುರುಗಳೇ, ನಿಮಗಂತೂ ನೆನಪಿರಬೇಕು, ನಾವು ಹೇಳಿದೆವು ಹರಿಯೋಂ ಬಗ್ಗೆ. ಪಂಡಿತ ರಾಮಕೃಷ್ಣ, ಅಲ್ಲೇನ್ ಮಾಡ್ತಾ ಇದ್ಯಾ? ಅರೆ ಮಹಾರಾಜರೇ, ಏನಾಯ್ತು ಮಹಾರಾಜರೇ? ಯಾಕೊಂಥರ ಇದ್ದೀರಾ? ವಿಶ್ವಾಸವಾಗುತ್ತಿಲ್ಲ ಗುರುಗಳೇ, ನಾವು ನೋಡಿದ್ದು ಸತ್ಯವೋ ಸ್ವಪ್ನವೋ ಎಂದು. ಅಂಥದ್ದು ಏನ್ ನೋಡಿದ್ರಿ ಮಹಾರಾಜರೇ? ನಮ್ಮ ನಕಲಿಯೊಬ್ಬನನ್ನು ನೋಡಿದೆವು ಆಚಾರ್ಯರೇ. ಅಚ್ಚು ನಮ್ಮ ಹಾಗೆ ಇತ್ತು ಅವನ ಮುಖ. ನಮಗನಿಸುತ್ತಿತ್ತು ನಾವು ನೀರಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡಿದೆವು ಎಂದು. ಹೌದಾ? ನೀವು ಅವರನ್ನು ನೋಡಿದ್ದರೆ ನಿಮಗೆ ಗೊತ್ತಾಗುತ್ತಿರಲಿಲ್ಲ ನಮ್ಮಿಬ್ಬರಲ್ಲಿ ನಿಮ್ಮ ಮಹಾರಾಜರು ಯಾರೆಂದು. ಹೌದಾ ಮಹಾರಾಜರೇ? ಹಾಗೂ ನಾವು ಅವರಿಗೆ ಇಲ್ಲಿ ರಾಜ ದರ್ಬಾರಿಗೆ ಬರಲು ಆಹ್ವಾನವೂ ನೀಡಿದ್ದೆವು ಎಂದು. ಆಗಿದ್ದು ಅದೇ. ಬಂದ ಈ ದುಷ್ಟ ನಮ್ಮ ರಾಜ ದರ್ಬಾರಿಗೆ. ಆದರೆ ಒಬ್ಬ ಅತಿಥಿಯಾಗಿ ಅಲ್ಲ, ಒಬ್ಬ ಮೋಸಗಾರ ಷಡ್ಯಂತ್ರ ರಚಿಸಿ ಬಂದಿದ್ದಾನೆ. ಇವನ ಮುಖ ನಮ್ಮ ಮುಖವನ್ನು ಹೋಲುತ್ತದೆ. ಈ ವಿಷಯದ ಲಾಭ ಪಡೆದುಕೊಂಡು ನಮ್ಮೆಲ್ಲರ ಕಣ್ಣಿಗೆ ಮಣ್ಣು ಎರಚಲು, ನಮ್ಮ ಕೃಷ್ಣದೇವರಾಯನ ಸ್ಥಾನವನ್ನು ಪಡೆಯುವ ಆಸೆಯನ್ನು ಹೊತ್ತು ದೊಡ್ಡ ದೊಡ್ಡ ಮೋಸಗಾರರು ನೋಡಿದ್ದೇನೆ, ಆದರೆ ನಿನ್ನಂತಹ ಮೋಸಗಾರ ನೋಡಿಲ್ಲ. ಇವನ ಕುತಂತ್ರದಿಂದ ಇಡೀ ಕಥೆಯ ರೂಪವನ್ನೇ ಬದಲಾಯಿಸಿದ. ಕಥೆಯಲ್ಲಿ ನಮ್ಮ ಸ್ಥಾನವನ್ನು ಅವನು ಪಡೆದುಕೊಂಡು ಈ ಮೋಸಗಾರ ಒಂದು ಹೊಸ ಕಥೆಯನ್ನೇ ಸೃಷ್ಟಿಸಿದ. ಆದರೆ ಸಾಕು, ಇನ್ನು ನಡೆಯುವುದಿಲ್ಲ. ಇನ್ನು ಸತ್ಯದ ನಿರ್ಣಯ ನನ್ನ ಈ ಕೊಡಲಿ ಮಾಡುತ್ತದೆ. ನಕಲಿ ಸಾಮ್ರಾಟ್, ತೆಗೆದುಕೋ ನಿನ್ನ ಕತ್ತಿಯನ್ನು ಹಾಗೂ ಎದುರಿಸು ಅಸಲಿ ಕೃಷ್ಣದೇವರಾಯನನ್ನು. ಇಲ್ಲೇನಾಗ್ತಾ ಇದೆ ರಾಮ? ಒಂದೇ ರೂಪದಲ್ಲಿ ಇಬ್ಬರು ಮಹಾರಾಜರು. ಯಾರು ಅಸಲಿ, ಯಾರು ನಕಲಿ ಹೇಗ್ ಗೊತ್ತಾಗುತ್ತೆ? ಗೊತ್ತಾಗ್ತಿಲ್ಲ ಬಂಧು, ಏನು ಅರ್ಥ ಆಗ್ತಿಲ್ಲ, ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಇಂಥ ಸಮಸ್ಯೆನ ನಾನು ಹಿಂದೆ ಕೇಳಿಲ್ಲ, ಮತ್ತೆ ನೋಡೂ ಇಲ್ಲ. ಈಗ ಅಮ್ಮನೇ ಕಾಪಾಡಬೇಕು. ಯಾವ ಸರಿ, ಹಾಗಿದ್ದರೆ ಹಾಗೆ ಆಗಬೇಕು ಅಂತಿದ್ದರೆ ಆಗಲಿ. ಈಗ ಸಾಮ್ರಾಟ್ ಕೃಷ್ಣದೇವರಾಯನ ಕತ್ತಿ ನಿರ್ಣಯಿಸುತ್ತದೆ, ಹಾಗೂ ನಿಮ್ಮೆಲ್ಲರಿಗೂ ಆ ಸತ್ಯದ ಪರಿಚಯ ಮಾಡಿಕೊಡುತ್ತದೆ. ಅಯ್ಯೋ ಶಿವ 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 ಶಿವ. ಆಚಾರ್ಯರೇ, ಏನ್ ಮಾಡ್ತಿದ್ದೀರಾ? ನಿಲ್ಸಿ ಅವ್ರನ್ನ. ಇವ್ರ ಹತ್ರ ಹೇಳಿ ನಾವೊಂದು ಉಪಾಯ ಹೂಡಿದೀವಿ ಅಂತ, ನಮ್ಮ ನಿಜವಾದ ಮಹಾರಾಜರು ಯಾರು ಅಂತ ಕಂಡು ಹಿಡಿಯೋದಕ್ಕೆ. ಉಪಾಯ ಹುಡುಕ್ಬೇಕಾ? ನನ್ಗೆ ಯಾವ ಉಪಾಯನೂ ಹೊಳಿತಿಲ್ವೇ? ಅಯ್ಯೋ, ನಾನ್ ಯೋಚಿಸಿದಿನಲ್ವಾ? ಹೊಳಿದಿದ್ರೆ ನೀವೇ ಅವ್ರನ್ನ ತಡೀರಿ. ಮೊದ್ಲು ನೀವೇ ತಾನೇ ತಡೆದಿದ್ದು. ನೀವು ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ. ನನ್ ಮಾತೀಗ ನಡೆಯೋದಿಲ್ಲ. ನೋಡಿ, ಮಹಾರಾಜರು ನಿಮ್ ಮಾತನ್ನ ಸರಿಯಾಗಿ ಕೇಳ್ತಾರೆ. ಹೌದು, ಗುರು ಅಂತ ನಿಮ್ಮೆಲ್ಲ ಮಾತನ್ನು ಕೇಳ್ತಾರಲ್ವಾ?
ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಈ ಉಪಾಯದಿಂದ ಒಂದ್ ವೇಳೆ ಈ ಸಮಸ್ಯೆ ಬಗೆಹರಿತು ಅಂತಂದ್ರೆ ಈ ಕಠಿಣವಾದ ಸಮಸ್ಯೆಯನ್ನ ಬಗೆಹರಿಸಿದ ಶ್ರೇಯ ಯಾರಿಗೆ ಸಲ್ಲುತ್ತೆ? ಯಾರಿಗೆ ಸಿಗುತ್ತೆ? ನಿಮ್ಗೆ ಸಿಗುತ್ತೆ ಆಚಾರ್ಯರೇ, ಮತ್ತೆ ಯಾರಿಗೆ ಸಿಗುತ್ತೆ? ಅಯ್ಯೋ, ಜಾಸ್ತಿ ಯೋಚಿಸ್ಬೇಡಿ, ನನ್ ಮೇಲೆ ನಂಬಿಕೆ ಇಡಿ. ಇದು ಮಹಾರಾಜರ ಸುರಕ್ಷತೆಯ ಪ್ರಶ್ನೆ. ಹೋಗಿ ಹೋಗಿ ನಿಲ್ಸಿ ಅದನ್ನ, ದಯವಿಟ್ಟು ನಿಲ್ಸಿ ಅವರನ್ನ. ಹೋಗಿ. ಪಕ್ಕ ಸಿಗುತ್ತಲ್ವಾ? ಖಂಡಿತವಾಗ್ಲು 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 ಸಿಗುತ್ತೆ. ಮಹಾರಾಜ್ರೆ ನಿಲ್ಸಿ, ಮಹಾರಾಜ್ರೆ ನಿಲ್ಸಿ, ನಿಲ್ಸಿ, ಕೈ ಮುಗಿತೀನಿ ಮಹಾರಾಜ, ನಿಲ್ಸಿ. ಮಹಾರಾಜ ನೋಡಿ, ನಾನ್ ನಿಮಗ ಕುಲಗುರು, ವಂಶ ತಕ್ಷಕ, ನಿಮ್ಮ ವಂಶದ ಸೇವಕ, ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನಿಲ್ಸಿ ಮಹಾರಾಜ್ರೆ, ನಿಲ್ಸಿ. ನನ್ ಮಾತನ್ನ ಕೇಳಿ ಮಹಾರಾಜ್ರೆ. ಪಕ್ಕಕ್ಕೆ ಹೋಗಿ ಗುರುಗಳೇ, ಇಂದು ಈ ದೂತನ ಸರ್ವನಾಶವಾಗುತ್ತದೆ. ನಮ್ಮ ಈ ಕ್ರೋಧದ ಬೆಂಕಿಯಲ್ಲಿ ನೀವು ಸುಟ್ಟು ಹೋದರೆ ಕಷ್ಟವಾಗುತ್ತದೆ. ಪಕ್ಕಕ್ಕೆ ಹೋಗಿ ಗುರುಗಳೇ. ಈ ಮುದುಕುನ್ ಕಥೆ ಇಲ್ಲೇ ಮುಗಿದೋಗ್ಲಿ. ಇವನಿಗೇನಾದ್ರೂ ಆದ್ರೆ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗತ್ತೆ. ಪಕ್ಕಕ್ಕೆ ಹೋಗಿ ಗುರುಗಳೇ, ಪಕ್ಕಕ್ಕೆ ಹೋಗಿ. ನಾವು ಇಂದು ಈ ಮೋಸಗಾರನ ಅಧ್ಯಾಯವನ್ನು ಸಂಪೂರ್ಣ ಮಾಡುತ್ತೇವೆ. ದಯವಿಟ್ಟು ನಿಲ್ಸಿ ಮಹಾರಾಜರೇ, ನಿಲ್ಸಿ, ಶಾಂತವಾಗಿರಿ ಮಹಾರಾಜರೇ. ನಾನೊಂದು ಉಪಾಯ ಮಾಡಿದ್ದೀನಿ, ಅದರಿಂದ ನಿಸ್ಸಂದೇಹವಾಗಿ ಪ್ರಮಾಣವಾಗುತ್ತೆ. ಅದು ನಿಮ್ಮಿಬ್ಬರಲ್ಲಿ ನಮ್ಮ ವಾಸ್ತವಿಕ ಮಹಾರಾಜರು ಯಾರು ಅನ್ನೋದು. ದಯವಿಟ್ಟು ನನ್ನ ಮಾತನ್ನ ನಂಬಿ ಮಹಾರಾಜರೇ, ಕೇವಲ ಒಂದು ಸರಿ ಪಂಡಿತ ರಾಮಕೃಷ್ಣ ಹೇಳುವಂತ ಉಪಾಯವನ್ನು ಕೇಳಿಸ್ಕೊಳ್ಳಿ ಮಹಾರಾಜರೇ. ಅದಾದ್ಮೇಲೂ ಸಹ ಸಮಸ್ಯೆಗೆ ಪರಿಹಾರ ಸಿಗ್ಲಿಲ್ಲ ಅಂತ ನಿಮಗನ್ಸಿದ್ರೆ ನಂತರ ಮಹಾರಾಜರು ಹೇಗನ್ಸುತ್ತೋ ಹಾಗೆ ಮಾಡಿ. ನೀವು ಪಂಡಿತ ರಾಮಕೃಷ್ಣ ಹೇಳು. ಮಹಾಪ್ರಭು ತುಂಬಾ ಸರಳವಾದ ಉಪಾಯವನ್ನು ಹೂಡಿದ್ದಾರೆ ಈ ಸಮಸ್ಯೆನ ನಿವಾರಣೆ ಮಾಡೋಕೆ. ಅದೇನು ಅಂದ್ರೆ, ಒಬ್ರ ಹಾಗೆ ಇನ್ನೊಬ್ರು ಇರುವ ಸಂಭವ ಖಂಡಿತವಾಗ್ಲೂ ಇರತ್ತೆ. ಮತ್ತೆ ನಾವು ನೋಡ್ತಾ ಇದೀವಲ್ವಾ ಸಂಭವ ಇದೆ ಅಂತ. ಆದ್ರೆ ವ್ಯಕ್ತಿಯ 100% ಹಿಂದಿನದ್ನ ಅವರ ವ್ಯಕ್ತಿತ್ವದಲ್ಲಿ ರೂಪಿಸ್ಕೊಳ್ಳೋದು ಅದ್ ಸಂಭವ ಇಲ್ಲ. ಯಾವ್ದಾದ್ರೂ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ರೀತಿಯಲ್ಲಿ ನೆನ್ಪಿಟ್ಕೊಳ್ಳೋದು ಅದು ಸಂಭವವಿಲ್ಲ. ನೀವು ಏನ್ ಹೇಳೋದಿಕ್ ಬಯಸ್ತಿದ್ದೀರಾ ಪಂಡಿತ ರಾಮಕೃಷ್ಣ? ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಮಂತ್ರಿವರ್ಯರೇ, ನೀವು ಮತ್ತೆ ಆದರಣೀಯ ಗುರುವರ್ಯರು ಮಹಾರಾಜರ ಬಗ್ಗೆ ತಿಳ್ಕೊಂಡಷ್ಟು ಬೇರೆ ಯಾರು ತಿಳ್ಕೊಂಡಿಲ್ಲ. ಬಾಲ್ಯದಿಂದಲೂ ನಿಮ್ಮಂತ ಆದರಣೀಯ ಮಹಾನುಭಾವರು ಮಹಾರಾಜರ ನಿಕಟ ಸಂಪರ್ಕದಲ್ಲಿ ಒಬ್ಬರಾಗಿದ್ದೀರಾ. ಅದಕ್ಕೆ ನೀವಿಬ್ರು ಇವರಿಬ್ರಲ್ಲಿ ನಮ್ಮ ಪ್ರೀತಿಯ ಮಹಾರಾಜರಿಗೆ ಒಂದು ಪ್ರಶ್ನೆಯನ್ನ ಕೇಳಿ. ಇದ್ರ ಉತ್ತರ ಕೇವಲ ಮಹಾಪ್ರಭು ಕೃಷ್ಣದೇವರಾಯರಿಗೆ ಮಾತ್ರ ಗೊತ್ತಿರುತ್ತೆ. ಅವರು ಸರಿಯಾದ ಉತ್ತರವನ್ನ ಕೊಟ್ರೆ ಅವರೇ ನಮ್ಮ ಮಹಾರಾಜರು. ವಿಶ್ವಾಸವಾಗುತ್ತಿಲ್ಲ. ನಾವು ನಮ್ಮದೇ ವಾಸ್ತವಿಕವನ್ನು ನಿರೂಪಿಸಲು ಈ ಒಬ್ಬ ಮೋಸಗಾರನ ಮುಂದೆ ಅವಮಾನ ಭರಿಸಬೇಕಾಗುತ್ತದೆ. ಅವಮಾನವಂತೂ ನಮ್ಮ ಪೂರ್ವಿಕರ ಆತ್ಮಕ್ಕೆ ಆಗುತ್ತಿರುತ್ತದೆ. ನಮ್ಮದೇ ರಾಜದರ್ಬಾರಿನಲ್ಲಿ, ನಮ್ಮದೇ ಜನರ ಮುಂದೆ ನಮ್ಮ ಈ ಅಸಹನೆಯ ಸ್ಥಿತಿಯನ್ನು ನೋಡಿ. ಪೂರ್ತಿ ವಿಶ್ವಾಸ ಇದೆ ನಿಮ್ಮಿಬ್ರಲ್ಲಿ ಯಾರು ನಮ್ಮ ನಿಜವಾದ ಮಹಾರಾಜರು ಅಂತ. ಅವರು ಖಂಡಿತವಾಗ್ಲೂ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಾರೆ. ಪ್ರಶ್ನೆ ಕೇವಲ ಸತ್ಯ ಮತ್ತೆ ಸುಳ್ಳಿಂದಲ್ಲ. ಪ್ರಶ್ನೆ ಈ ಪೂರ್ತಿ ರಾಜ್ಯದ ಹಿತಕ್ಕೋಸ್ಕರ ಮತ್ತೆ ರಾಷ್ಟ್ರದ ಹಿತ. ಇದಕ್ಕೋಸ್ಕರ ಈ ರಾಜ ಸಿಂಹಾಸನಕ್ಕೆ ನಿಜವಾದ ರಾಜ ವಾಪಸ್ ಬರ್ತಾರೆ. ಅದಕ್ಕೋಸ್ಕರ ಮಹಾರಾಜರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಆಚಾರ್ಯರ ಈ ಉಪಾಯಕ್ಕೆ ದಯವಿಟ್ಟು ನೀವು ಅನುಮತಿ ಕೊಡ್ಬೇಕು. ಸರಿ ಪಂಡಿತ ರಾಮಕೃಷ್ಣ, ಮಾತು ರಾಷ್ಟ್ರಹಿತದ ಬಗ್ಗೆ ಆದರೆ ನಾವು ಏನು ಮಾಡಕ್ಕಾದರೂ ತಯಾರಿದ್ದೇವೆ. ಅನುಮತಿ ನಾವು ನೀಡುತ್ತೇವೆ. ಪಂಡಿತ ರಾಮಕೃಷ್ಣ, ಒಂದು ವೇಳೆ ಹೀಗೆ ಮಾಡುವುದರಿಂದ ಈ ಮೋಸಗಾರನ ಮೋಸ ಹೊರಬೀಳುವುದಾದರೆ ನಾವು ಇದನ್ನು ಮಾಡಲು ತಯಾರಿದ್ದೇವೆ. ಅನುಮತಿ ನೀಡುತ್ತೇವೆ ನಾವು. ಧನ್ಯವಾದ ವಾಸ್ತವಿಕ ಮಹಾಪ್ರಭುಗಳೇ. ನಾನು ಮತ್ತೆ ತಥಾಚಾರ್ಯರು ಈ ಕಠಿಣ ಪರೀಕ್ಷೆಗೆ ತಯಾರಿಯಾಗಬೇಕು. ಪ್ರಶ್ನೆಗಳ ಪಟ್ಟಿ ಮಾಡಬೇಕು. ನಾವು ನಮ್ಮ ವಾಸ್ತವಿಕ ಮಹಾರಾಜರಿಗೆ ಒಂದು ವಿನಂತಿ ಮಾಡ್ತೀವಿ. ನನಗೆ ಮತ್ತೆ ಆಚಾರ್ಯರಿಗೆ ನಾಳೆವರೆಗೂ ಸಮಯ ಕೊಡ್ಬೇಕು ಅಂತ. ನಾಳೆ ನಾನು ಮತ್ತೆ ತಥಾಚಾರ್ಯರು ಪಟ್ಟಿಯನ್ನ ಸಿದ್ಧ ಮಾಡ್ಕೊಂಡು ನಾವು ರಾಜದರ್ಬಾರಿಗೆ ಬರ್ತೀವಿ ಮತ್ತೆ ಈ ಸಮಸ್ಯೆನ ಬಗೆಹರಿಸ್ತೀವಿ ಮಹಾರಾಜರೇ. ಆಚಾರ್ಯರೇ, ನಾನು ಹೇಳಿ ಸರಿ ತಾನೆ? ಸರಿಯಾಗಿ ಹೇಳಿದ್ರಿ, ಖಂಡಿತ ಸರಿಯಾಗಿದೆ. ನಾಳೆವರೆಗೂ ಸಮಯ ಬೇಕೇ ಬೇಕು ನಮಗೆ. ಸರಿ ಮಂತ್ರಿಗಳೇ, ನಾವು ನಮ್ಮ ಕೋಣೆಗೆ ಹೋಗುತ್ತೇವೆ. ಕ್ಷಮಿಸಿ ಮಹಾರಾಜರೇ, ಈ ಸಮಸ್ಯೆ ಬಗೆಹರಿಯೋವರೆಗೂ ನೀವಿಬ್ರಲ್ಲಿ ಯಾರೂ ಕೂಡ ಮಹಾರಾಜರ ವಿಶ್ರಾಂತಿ ಗೃಹಕ್ಕೆ ಹೋಗ್ಬಾರ್ದು. ಇವತ್ತು ರಾತ್ರಿ ನೀವಿಬ್ರು ಅತಿಥಿ ಗೃಹದಲ್ಲೇ ಉಳ್ಕೋಬೇಕು. ಮಹಾಮಂತ್ರಿಗಳೇ, ಇದು ನಮ್ಮ ಅವಮಾನವು ಮಂತ್ರಿಗಳೇ. ನಾನು ಕೇವಲ ನನ್ನ ಕರ್ತವ್ಯವನ್ನ ನಿಭಾಯಿಸ್ತಿದ್ದೀನಿ. ಈ ದರ್ಬಾರಿನ ಮಹಾಮಂತ್ರಿ ಆಗಿರೋದ್ರಿಂದ ನಮ್ಮ ಮಹಾರಾಜರ ಗೌರವನ ಕಾಪಾಡೋದು ನನ್ನ ಕರ್ತವ್ಯ.
ಇದೇ ಸರಿಯಾದ ಮಾರ್ಗ ಮಹಾಪ್ರಭು. ಮಹಾರಾಜರ ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಳೋದಕ್ಕೆ